ವಿಧಾನಸಭೆಯ 140 ಜನರ ಪೀಠ ಅಲ್ಲ ಇದು, 224 ಜನರ ಪೀಠ ಇದು. 123. ಅದರಿಂದ ತಮ್ಮ ಜವಾಬ್ದಾರಿ ಬಹಳ ಜಾಸ್ತಿ ಇದೆ ಮತ್ತು ಗೌರವಯುತವಾಗಿದೆ. ವ್ಯಕ್ತಿ ಮುಖ್ಯ ಅಲ್ಲ, ಇಲ್ಲಿ ಆ ಪೀಠ ಬಹಳ ಮುಖ್ಯ. ತಮಗೂ ಕೂಡ ಇದು ರಾಜಕೀಯ ಜೀವನದ ಹೊಸ ಅಧ್ಯಾಯ. ನೀವು 8 ಬಾರಿ ಏನೋ ಸ್ಪರ್ಧೆ ಮಾಡಿದ್ದೀರಾ, ಅದರಲ್ಲಿ 4 ಬಾರಿ ಚುನಾವಣೆಯಲ್ಲಿ ತಾವು ಗೆದ್ದಿದ್ದೀರಾ. ಅಂದರೆ ನೋವನ್ನು ಉಂಡಿದ್ದೀರಾ, ನಲಿವನ್ನು ಉಂಡಿದ್ದೀರಾ. ಆಡಳಿತ ಪಕ್ಷವಾಗಿಯೂ ಕೆಲಸ ಮಾಡಿದ್ದೀರಾ, ವಿರೋಧ ಪಕ್ಷವಾಗಿಯೂ ಕೆಲಸ ಮಾಡಿದ್ದೀರಾ. ಹೌದಾ? ಪುಣ್ಯ ಹಂಗಾರೆ. ಈ ಅನುಭವ, ಸೋಲು ಗೆಲುವುಗಳ ಅನುಭವದ ಮಧ್ಯದಲ್ಲಿ ನೀವು ಪರಿಪೂರ್ಣ ಆಗಿದ್ದೀರಾ ಅಂತ ನನಗನ್ಸುತ್ತೆ. 1989ರಲ್ಲಿ ರೋಣ ಕ್ಷೇತ್ರದ ಸದಸ್ಯರಾಗಿ ಬಂದಂಥವರು, 99, 2013, 2018 ಈ ಥರ 4 ಬಾರಿ ಗೆಲುವನ್ನು ಕೂಡ ತಾವು ಕಂಡಿದ್ದೀರಾ. ತಮ್ಮ ರಾಜಕೀಯ ಜೀವನ ಬರೀ ಚುನಾವಣೆಗೋಸ್ಕರ ಮೀಸಲಾಗಿಲ್ಲ, ರಾಜಕೀಯಕ್ಕೋಸ್ಕರ ಮೀಸಲಾಗಿಲ್ಲ, ಬೇರೆ ಬೇರೆ ಸಮಾಜದ ಕೆಲಸಗಳನ್ನು ಕೂಡ ತಾವೆಲ್ಲ ಕೂಡ ಮಾಡಿದ್ದೀರಾ. ಸಮಾಜಮುಖಿಯಾಗಿ ಕೂಡ ಜನರನ್ನ ಗುರ್ತು ಮಾಡ್ಕೊಂಡಿದ್ದಾರೆ. ಜನ ನಿಮ್ಮನ್ನ ಗುರ್ತು ಮಾಡ್ತಾರೆ, ಬರೀ ರಾಜಕಾರಣಿ ಅಂತ ಹೇಳಲ್ಲ, ನೀವು ಸಮಾಜದ ಬೇರೆ ಬೇರೆ ಕೆಲಸ ಮಾಡಿರೋದ್ರ ಬಗ್ಗೆನೂ ನಿಮ್ಮನ್ನ ಗುರ್ತು ಮಾಡಿದ್ದಾರೆ. ವಿಧಾನ ಪರಿಷತ್ತಲ್ಲಿ ಉತ್ತರ ಕರ್ನಾಟಕದ ಒಂದು ಸಭಾಪತಿ ಸ್ಥಾನ ಇತ್ತು, ಅದು ಹೋಗಿದೆ. ನಮಗೆ ಪುಣ್ಯ ಅಂತ ಹೇಳಿದ್ರೆ ನೀವು ಉತ್ತರ ಕರ್ನಾಟಕದ ರೆಪ್ರೆಸೆಂಟೇಷನ್ ಆಗಿ ನಾವು ವಿಶೇಷವಾಗಿ ಬೆಳಗಾವಿಯಲ್ಲಿ ಅಧಿವೇಶನ ಮಾಡ್ತೀರಿ. ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನು ಬಿಂಬಿಸಬೇಕು ಅಂತ. ಅಂದರೆ ಬೆಳಗಾವಿಯಲ್ಲಿ ಅಧಿವೇಶನ ಆದರೆ ಮಾತ್ರ ಉತ್ತರ ಕರ್ನಾಟಕದ ಚರ್ಚೆಗೆ ಅವಕಾಶ ಅನ್ನೋದು ರೀತಿ ಆಗಬಾರ್ದು. ಇಲ್ಲೂ ಕೂಡ ಬೆಂಗಳೂರಲ್ಲೂ ಕೂಡ ಕೆಂಗಲ್ ಹನುಮಂತಯ್ಯನವರು ಕಟ್ಟಿರೋ ವಿಧಾನಸೌಧದಲ್ಲೂ ಕೂಡ ಉತ್ತರ ಕರ್ನಾಟಕದ ಚರ್ಚೆ ಆಗಬೇಕು. ಆ ಭರವಸೆ ಇವತ್ತು ಆ ಉತ್ತರ ಕರ್ನಾಟಕದ ಜನತೆಗೆ ಹೋಗ್ತಾ ಇದೆ. ನೀವು ಸಭಾಧ್ಯಕ್ಷರಾಗ ಆಯ್ಕೆ ಆದ್ಮೇಲೆ ಆ ಜನಕ್ಕೆ ಅನ್ಸ್ತತೆ, ನಮ್ಮವರೊಬ್ಬರು ಅಲ್ಲಿದಾರಪ್ಪ, ಉತ್ತರ ಕರ್ನಾಟಕ ಸಮಸ್ಯೆಗಳನ್ನ ನಾವು ಯಾವಾಗ ಬೇಕಾದ್ರೂ ಕೇಳ್ಬೋದು ಅನ್ನೋ ಭಾವನೆ ಇವತ್ತು ಇಡೀ ನಾಡಿನಲ್ಲಿ ಬರುವಂತ ಒಂದು ವ್ಯವಸ್ಥೆ ಇವತ್ತು ಆಗಿದೆ. ಅದರಿಂದ ನಿಮ್ಮ ಈ ಜವಾಬ್ದಾರಿ, ದೊಡ್ಡ ಜವಾಬ್ದಾರಿ ನಿಮ್ಮ ಮೇಲೆ ಬಂದಿದೆ ಇವತ್ತು. ಗದಗ ಜಿಲ್ಲೆಗೆ ಹಿಂದೆ ಬಹಳ ಮಂತ್ರಿಗಳಾಗಿದ್ದವರು ಎಲ್ಲರೂ ಇದ್ದಾರೆ, ಅವರಿಗೆ ಸರಿ ಮಂತ್ರಿ ಸ್ಥಾನ ಸಿಕ್ಕಿಲ್ಲ. ನಿಮಗೂ ಮಂತ್ರಿ ಸ್ಥಾನ ಸಿಗ್ತೈತೆ ಅಂತ ನೀವು ಭರವಸೆ ಇಟ್ಕೊಂಡಿದ್ದೀರೋ ಗೊತ್ತಿಲ್ಲ. ಆದರೆ ಈ ಮಂತ್ರಿ ಸ್ಥಾನಕ್ಕಿಂತ ಈ ಸ್ಥಾನ ಇದೆಯಲ್ಲ, ಇದು ಒಂದು ರೀತಿ ಎತ್ತರದ ಸ್ಥಾನ. ನಾವು ನ್ಯಾಯಾಧಿಪತಿಗಳನ್ನ ನೋಡ್ತೀರಿ, ನಾವು ನ್ಯಾಯಾಲಯಗಳನ್ನ ನೋಡ್ತೀರಿ. ಹಿಂದೆ ರಾಜ ಮಹಾರಾಜರು ಇದ್ದಾಗ ಕೂಡ, ಚಕ್ರವರ್ತಿಗಳು ಎಲ್ಲ ರಾಜರಿದ್ದಾಗ ಕೂಡ ಅವ್ರಿಗೊಂದು ಎತ್ತರದ ಸ್ಥಾನ ಕೊಡ್ತಾ ಇತ್ತು. ಯಾಕೆ ಅಂತ ಹೇಳಿದ್ರೆ ವ್ಯಕ್ತಿ ಎತ್ತರವಾಗವರೇ ಅಂತಲ್ಲ, ಅವ್ರ ನಡೆನುಡಿ ಎತ್ತರವಾಗಿ ಇರಲಿ ಅನ್ನೋ ದೃಷ್ಟಿಯಿಂದ, ಮತ್ತೆ ಅವ್ರು ಕೊಡುವಂತ ತೀರ್ಪು ಆ ಎತ್ತರದ ತೀರ್ಪುಗಳಾಗಿರ್ಲಿ ಅನ್ನೋ ದೃಷ್ಟಿಯಿಂದ ಆ ಒಂದು ಸ್ಥಾನವನ್ನ ಇವತ್ತು ನಿಮಗೆ ಸಿಕ್ಕಿದೆ. ಅದರ ಪಾವಿತ್ರತೆಯನ್ನ ಕಾಪಾಡುವಂತ ಜವಾಬ್ದಾರಿ ಡಿ ಕೆ ಶಿವಕುಮಾರ್ ಅವ್ರ ಮೇಲಾಗ್ಲಿ ಅಥವಾ ಪರಮೇಶ್ವರ್ ಮೇಲಾಗ್ಲಿ ಇಲ್ಲ. ಆ ಜವಾಬ್ದಾರಿನ ನೀವೇ ಹೊರಬೇಕು. ಯಾಕಂದ್ರೆ ನಾಳೆ ಏನೇ ಕಳಂಕ ಬಂದ್ರು ಕೂಡ ಅವ್ರ್ಯಾರು ತಗೊಳಲ್ಲ, ಅವ್ರು ಹೇಳ್ಕೊಡ್ತಾರಷ್ಟೇ. ನೀವು ಹಿಂಗ್ ಮಾಡಿ ಅಂತ ಹೇಳ್ಕೊಡ್ಬೋದು ಅವರು, ಆದರೆ ಕಳಂಕ ಮಾತ್ರ ಅಂಟೋದು ನಿಮಗೆ. ಮತ್ತೆ ಒಳ್ಳೆ ಕೆಲಸ ಮಾಡಿದಾಗ ಇವತ್ತು ನಾವು ಬಾಳಿಗ ಅವ್ರನ್ನ ನೆನಪು ಮಾಡ್ಕೊಂತೀರಿ, ರಮೇಶ್ ಕುಮಾರ್ನ ನೆನಪು ಮಾಡ್ಕೊಂತೀನಿ. ನಾನು ಫಸ್ಟ್ ಟೈಮ್ ಬೈ ಎಲೆಕ್ಷನ್ ಅಲ್ಲಿ ಬಂದು ನನಗೆ ದಾರಿ ಕಾಣದ ರೀತಿಯಲ್ಲಿ ಬಂದಿದ್ದಾರೆ. 1.5 ವರ್ಷ ಅಷ್ಟೇ ಇದ್ದಿದ್ದು, ನಿಮಗೂ ಅಷ್ಟೇ ಇವಾಗ ಅವಕಾಶ. ಹಿಂದೆ ಕೂತಿದ್ದಾಗ ನನಗೆ ನಾನು ಮಾತಾಡಬೇಕು ಅಂತ ಯೋಚನೆ ಮಾಡಲಿ, ಈ ಸದನದಲ್ಲಿ ಪೂರ್ತಿ ಸುಮ್ಮನೆ ಕೂತ್ಬಿಟ್ಟು ಹೋಗೋಣ ಅಂತ ಹೇಳಿದೆ. ಅವ್ರು ಬಂದು ಎದ್ದು ನಿಂತ್ಕೊಂಡು, ಅಶೋಕ್ ನೀನು ಮಾತಾಡಬೇಕು ಅಂತ ಹೇಳಿ ನನ್ನ ಕೈಲಿ ಮಾತಾಡಿಸೋವಂಥ ಪ್ರಯತ್ನವನ್ನ ಮಾಡಿದ್ರು. ಅದಾದ್ಮೇಲೆ ನಾನು ಮಾತಾಡೋಕ್ಕೆ ಶುರು ಮಾಡಿದೆ, ಕ್ವಶನ್ ಹಾಕಕ್ಕೆ. ಆ ಥರ ಯಾರ್ಯಾರಿಗೆ ಅವಕಾಶ ವಂಚಿತರಾಗಿದ್ದಾರೆ ಇಲ್ಲಿ, ಫಸ್ಟ್ ಬೆಂಚವರು ಅಂತಲ್ಲ, ಯಾರ್ಯಾರಿಗೆ ಅವಕಾಶ ಕೊಡಬೇಕು ಆ ಎಲ್ಲ ಅವಕಾಶಗಳನ್ನ ತಾವು ಕೊಡಬೇಕು. ಆ ದೃಷ್ಟಿಯಿಂದ ಆ ಒಂದು ಜವಾಬ್ದಾರಿ ತಮ್ಮ ಮೇಲೆ ಇದೆ. ತಾವು ಸಚಿವರಾಗಿ ಕೆಲಸ ಮಾಡಿದ್ರೆ ನೋಡಿ, ಅವರು ಡಿ ಕೆ ಶಿವಕುಮಾರ್ ಅವ್ರ ಮಾತು ಕೇಳಿಕೊಂಡು ದಿನ ಅವ್ರ ಆಫೀಸ್ ನುಗ್ಗಿ
ಅಲ್ಲಿ ಕೆಲಸ ಮಾಡಿಸ್ಕೊಬೇಕಾಯಿತು, ಮತ್ತು ಸರ್ಕಾರ ಹೇಳ್ದಂಗೆ ಕೇಳಬೇಕಾಯಿತು. ಈಗ ನೀವು ಆ ಇದರಲ್ಲಿಲ್ಲ, ನಿಮ್ಗೆ ಹಂಗೇನಿಲ್ಲ. ಈಗ ನೀವು ಸಭಾಧ್ಯಕ್ಷರಾಗಿರೋದ್ರಿಂದ ನೀವು ಇಡೀ ಸದನಕ್ಕೆ ಗೌರವ ಕೊಡ್ತಕ್ಕಂಥ, ಸದನದ ಮೌಲ್ಯಗಳನ್ನು ಎತ್ತಿಡಿಯುವಂಥ ಸ್ಥಾನದಲ್ಲಿ ತಾವು ಕೂತಿದ್ದೀರ. ಅದರಿಂದ ಇಡೀ ಸದನದ ಭಾಗ ನೀವು ಇವತ್ತು ಸಭಾಧ್ಯಕ್ಷರ ಸಂವಿಧಾನದ ಒಂದು ಪೀಠದ ಪರವಾಗಿ ನಿಲ್ಲಬೇಕಾಯಿತು. ಸರ್ಕಾರದ ಪರವಾಗಲ್ಲ, ಸಂವಿಧಾನದ ಪೀಠದ ಪರವಾಗಿ ತಾವು ನಿಲ್ಲುವಂಥದ್ದು ಒಂದು ಕಾರ್ಯದಲ್ಲಿ ತಾವು ಬಂದಿದ್ದೀರ. ಗದಗದ ಇತಿಹಾಸದಲ್ಲಿ ಒಂದು ಸಭಾಧ್ಯಕ್ಷದ ಸ್ಥಾನ ನಮಗೆ ಸಿಕ್ಕಿದೆ ಅನ್ನೋ ಹೆಮ್ಮೆ ಆ ಇಡೀ ಗದಗದ ಜಿಲ್ಲೆಗೂ ಸಿಗುತ್ತೆ, ಉತ್ತರ ಕರ್ನಾಟಕಕ್ಕೂ ಸಿಗುತ್ತೆ. ಒಂದು ಸಂಸದೀಯ ಪ್ರಜಾಪ್ರಭುತ್ವದ ಒಂದು ಮಹತ್ವದ ಪೀಠದಲ್ಲಿ ತಾವು ಕೂತಿದ್ದೀರಾ. ಈ ಪವಿತ್ರ ಪೀಠದಿಂದ ಬರುವ ಧ್ವನಿ ಕೇವಲ ಪಕ್ಷದ ಧ್ವನಿ ಆಗಿರಬಾರ್ದು. ಪವಿತ್ರ ಪೀಠ ಇದು ಸಂವಿಧಾನದ ಧ್ವನಿ ಆಗಿರಬೇಕು, ನ್ಯಾಯದ ಧ್ವನಿ ಆಗಿರಬೇಕು, ಇಡೀ ಕರ್ನಾಟಕದ ಧ್ವನಿ ಆಗಿರಬೇಕು. ಸಭಾಧ್ಯಕ್ಷರು ಯಾರು ಅಂತೇಳಿ ಜನ ಜ್ಞಾಪಕ ಮಾಡ್ಕೊಬೇಕು. ಆ ರೀತಿಯಾದಂಥ ಒಂದು ಕೆಲಸವನ್ನು ತಾವು ಮಾಡಿದ್ರ. ತಾವು ಕೆಲವೇ ಕ್ಷಣಗಳ ಮುಂದೆ ತಾವೆಲ್ಲ ಕಾಂಗ್ರೆಸ್ಸಿನ MLA ಆಗಿದ್ರಿ, ಕೆಲವೇ ಕ್ಷಣ. ಈಗ ನೀವು ಕಾಂಗ್ರೆಸ್ MLA ಗಳಲ್ಲ, ನೀವು ಇಡೀ ಯಾವುದೇ ಪಾರ್ಟಿ ಪಕ್ಷಕ್ಕೆ ಸೀಮಿತವಾಗಿ ಇಲ್ಲದೆ ಇರತಕ್ಕಂಥ ಒಬ್ಬ ವ್ಯಕ್ತಿಯಾಗಿ ತಾವು ಅಲ್ಲಿ ಕೂತಿದ್ದೀರ. ಈ ಹುದ್ದೆ ಏನಿದೆ, ಇದು ಪಕ್ಷದ ಹುದ್ದೆ ಅಲ್ಲ, ಇದು ವಿಧಾನಸಭೆಯ ಹುದ್ದೆ. ಇಡೀ ಸದನವನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಸದನವನ್ನ ನಡೆಸುವಂತ ಗುರುತರ ಜವಾಬ್ದಾರಿ ಇದೆ. ಅದೇ ಪ್ರಾಬ್ಲಮ್ ಇಲ್ಲಿ. ಇಡೀ ಸದನ ಯಾರೋ ಆಡಳಿತ ಪಕ್ಷ ವಿರೋಧ ಪಕ್ಷ ಅಂತಲ್ಲ, ಇಡೀ ಸದನವನ್ನ ಒಟ್ಟಿಗೆ ತಗೊಂಡೋದಾಗ ಮಾತ್ರ ಸ್ಪೀಕರ್ ಆ ಸ್ಥಾನಕ್ಕೆ ಗೌರವ ತಂದಿದ್ದಾರೆ. ಯಾಕಂದ್ರೆ ಮಾಧ್ಯಮನೂ ಇದೆ, ಅದು 4ನೇ ಅಂಗ ಅಂತ ನಾವು ಹೇಳ್ತೀರಿ. ನಾವೇನೇ ಮಾಡಿದ್ರು ಅವ್ರು ಬರದೇ ಬರೀತಾರೆ. ಏನು ತೀರ್ಮಾನಗಳು ಇರ್ತೈತೆ, ಅವ್ರಿಗೆ ಏನು ಅನ್ಸ್ತದೆ ಅದನ್ನು ಅವರು ಬರದೇ ಬರೀತಾರೆ. ಅದರಿಂದ ಆ ಪತ್ರಿಕಾ ರಂಗದಲ್ಲೂ ತಮಗೆ ಒಳ್ಳೆ ಹೆಸರು ಬರಬೇಕು. ಮತ್ತು ವಿಶೇಷವಾಗಿ ಅಧಿಕಾರಿಗಳು, ನೀವು ಬಂದ ಮೇಲೆ ಅಧಿಕಾರಿಗಳು ಕರೆಕ್ಟಾಗಿ ಕೂತ್ಕೊಳ್ಳೋ ಅಂಥ ವ್ಯವಸ್ಥೆಗಳು ಆಗಬೇಕು. ಕೆಲವು ಸಂದರ್ಭದಲ್ಲಿ ಅಧಿಕಾರಿಗಳು ಯಾರು ಕೂತ್ಕೊಳ್ಳೋದೇ ಇಲ್ಲ, ಬೇಕಾಬಿಟ್ಟಿ ಬರ್ತಾರೆ. ಅವ್ರಿಗೆ ಅಲಾಟ್ಮೆಂಟ್ ಆಗಿದ್ರು ಅವ್ರು ಬರೋದೇ ಇಲ್ಲ. ಈ ಥರದ್ದೆಲ್ಲ ವ್ಯವಸ್ಥೆ ಇದೆ. ಅದಕ್ಕೆ ನೀವು ಮೊದಲು ಆ ಸ್ಥಾನದ ಅನುಭವಿಸಿದ ತಕ್ಷಣ, ಕೂತ್ಕೊಂಡ ತಕ್ಷಣ ನೀವು ಅಧಿಕಾರಿಗಳಿಗೂ ಒಂದು ಎಚ್ಚರಿಕೆ ಕೊಡ್ಬೇಕು. ಇನ್ನು ಮುಂದೆ ಹಂಗೆ ನಡೆಯಲ್ಲಪ್ಪ, ಕರೆಕ್ಟಾಗಿ ಯಾವ್ಯಾವ ಇಲಾಖೆದು ಚರ್ಚೆಗಿದೆ ಅವರೆಲ್ಲರೂ ಕೂಡ ಇಲ್ಲಿ ಬರಬೇಕು. ಮುಖ್ಯಮಂತ್ರಿ ಬಂದಾಗ ಬರ್ತಾರೆ, ಮುಖ್ಯಮಂತ್ರಿ ಹೋದಾಗ ಹೊರಟೋಗ್ತಾರೆ. ಮಂತ್ರಿ ಬಂದಾಗ ಬರ್ತಾರೆ, ಮಂತ್ರಿಯಿಂದ ಹಂಗೆ ಹೊರಟೋಗ್ತಾರೆ. ಅದರಿಂದ ಇದಾಗಬಾರ್ದು. ಅಂದರೆ ನೀವು ಇಡೀ ಯಾರ ಒತ್ತಡಕ್ಕೂ ಈಲ್ಡಾಗದೆ ತಾವು ಕೆಲಸ ಮಾಡಬೇಕಾದಂಥ ಒಂದು ಸಂದರ್ಭದಲ್ಲಿ ತಾವು ಇದ್ದೀರಾ. ಅದರಿಂದ ನಾನು ಮುಖ್ಯವಾಗಿ ಇವತ್ತು ಮಾನ್ಯ ಶಿವಕುಮಾರ್ ಅವರು, ಗೌರವಾನ್ವಿತ ಶಿವಕುಮಾರ್ ಅವರು ಪ್ರಸ್ತಾವ ಮಾಡಿದ್ರು. ಕಾಂಗ್ರೆಸ್ ಲೆಟರ್ ಅಲ್ಲಿ ತಮ್ಮ ಹೆಸರು ಬಂದಿದೆ. ಕಾಂಗ್ರೆಸ್ ಲೆಟರ್ ಅಲ್ಲಿ ಬರಲಿ, DK ಶಿವಕುಮಾರ್ ಹೆಸರು ಬರಲಿ, ಉಳಿದವ್ರು ಯಾರು ಜಮೀರು ಯಾರದೇ ಬೇಕಾದ್ರೆ ಬಂದ್ಗಡ್ಲಿ. ಆದರೆ ತಮ್ಮ ಹೆಸರು ಕಾಂಗ್ರೆಸ್ ಲೆಟರಲ್ಲಿ ಬಂದಿದ್ದು ಒಂದು ಒಳ್ಳೆ ಸಂಸ್ಕೃತಿ ಅಲ್ಲ ಅದು. ಯಾಕಂದರೆ ವಿಧಾನಸಭಾ ಅಧ್ಯಕ್ಷರಿರ್ಬೋದು, ಉಪಾಧ್ಯಕ್ಷರಿರ್ಬೋದು, ಇದು ಸಂವಿಧಾನದ ಒಂದು ಆಶಯಗಳನ್ನು ಎತ್ತಿಡಿಯುವಂಥ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಪೀಠ. ನಾವು ಇದನ್ನು ಸಣ್ಣ ವಿಚಾರ ಅಂತ ಅವರು ಸಣ್ಣದು ಅಂತ ಹೇಳಿದ್ರು. ಈ ಸಣ್ಣ ವಿಚಾರ ಅಲ್ಲ. ಈ ಲೆಟ್ರೆಡ್ ನಮ್ಮ ಸಮಸ್ಯೆ ಅಲ್ಲ. ಈ ಲೆಟ್ರೆಡ್ ಇಂದ ಇರ್ತಕ್ಕಂಥ ಭಾವನೆ ಇದೆಯಲ್ಲ, ಸಂದೇಶ ಇದೆಯಲ್ಲ, ಅದು ಇಂಪಾರ್ಟೆಂಟ್. ಈ ಲೆಟ್ರೆಡ್ ಇಂದ ಇರುವಂಥ ಸಂದೇಶ ಬಹಳ ಇಂಪಾರ್ಟೆಂಟು. ಒಂದು ರಾಜಕೀಯದ ಪಕ್ಷದ ಲೆಟ್ರೆಡ್ ಅಲ್ಲಿ ಪ್ರಕಟಿಸಿದಾಗ ಜನಕ್ಕೆ ಏನು ಅನಿಸ್ತೈತೆ? ಜನಕ್ಕೆ ಗೊತ್ತಿರುವಂಥದ್ದು ಮುಖ್ಯಮಂತ್ರಿ, ಮಂತ್ರಿಗಳು ಇವರೆಲ್ಲರೂ ಕೂಡ ಕಾಂಗ್ರೆಸ್ ಪರವಾಗಿ ಬಂದಿರೋರು, ಕಾಂಗ್ರೆಸ್ ಅವರು ಅಂತ ಗೊತ್ತಿದೆ. ನಾವಿದ್ದಾಗ ನಮ್ಮನ್ನು ಹಾಗೆ ನೋಡ್ತಾ ಇದ್ರು. ಆದರೆ ಆ ಸ್ಥಾನ ಇದೆಯಲ್ಲ, ಅದು ಕಾಂಗ್ರೆಸ್ ಸ್ಥಾನ ಅಲ್ಲ, ಅದು ಸದನದ ಸ್ಥಾನ. ಅದರಿಂದ ಅದಕ್ಕೆ ಕಳಂಕ ಅಂಟಬಾರ್ದು. ಅದರಿಂದ ಈ ಒಂದು ಹುದ್ದೆಗೆ ಈ ಲೆಟ್ರೆಡ್ ಮುಖಾಂತರ ಒಂದು ರೀತಿ ಅಗೌರವ ಆಗಿದೆ ಅನ್ನೋ ಪ್ರಶ್ನೆಯನ್ನು ನಾನು ಹೇಳ್ತಾ ಇದ್ದೀನಿ. ಇದು ಕಾಂಗ್ರೆಸ್ ಕಚೇರಿಯಲ್ಲಿ ನಿರ್ಧಾರ ಆಗುವಂಥ ತೀರ್ಮಾನ ಅಲ್ಲ. ಇದು ಕೇವಲ ಒಂದು ಕಾಗದದ ಪ್ರಶ್ನೆ ಅಲ್ಲ. ಇದು ಸಂವಿಧಾನದ ಸ್ವಾಯತ್ತ ಸಂಸ್ಥೆಗಳನ್ನು ಎತ್ತಿಡಿಯುವಂಥ ಕೆಲಸ ಇವತ್ತು ಆಗಬೇಕಾಗಿದೆ. ನಾಳೆ ಪಕ್ಷದ ಲೆಟ್ರೆಡಲ್ಲೇ ನೀವೇನು ಮಾಡಬೇಕು ಅಂತ ಬಂದರೆ ಸಮಸ್ಯೆ ಉದ್ಭವ ಆಗ್ತದೆ. ಈಗೇನೋ ಲೆಟ್ರೆಡಲ್ಲಿ ಕಳಿಸ್ಬಿಟ್ಟಿದ್ದಾರೆ,
ನಿಮ್ಮ ತಮ್ಮ ಹೆಸರನ್ನ ಲೆಟರ್ ಹೆಡ್ಡಲ್ಲಿ ಕಳಿಸ್ಬಿಟ್ಟಿದ್ದಾರೆ. ನಾಳೆ ಪಕ್ಷದ ಕಚೇರಿಯಿಂದ ಮತ್ತೆ ಲೆಟರ್ ಹೆಡ್ಗಳು ಸ್ಪೀಕರ್ ಆಫೀಸಿಗೆ ಬಂದರೆ ಅದು ಸಮಸ್ಯೆ. ಅದರಿಂದ ನಾವು ಈ ಭಾವನೆ ಈ ವಿಚಾರವನ್ನ ನಾವು ತೆಗಿತಾ ಇದ್ದೀರಿ ಇವತ್ತು. ಅದರಿಂದ ಇದು ಹೆಸರು ಪಕ್ಷದ ಲೆಟರ್ ಹೆಡ್ ಬರಬಾರ್ದು. ನಾಳೆ ತೀರ್ಪು ಅಷ್ಟೇ, ಕಾಂಗ್ರೆಸ್ ಪಾರ್ಟಿ ಆಫೀಸಿಂದ ತೀರ್ಪು ಬರಬಾರ್ದು. ತಾವು ತೀರ್ಪುಗಳನ್ನು ತೆಗೆದುಕೊಳ್ಬೇಕು. ಈ ಒಂದು ಕೆಟ್ಟ ಸಂಪ್ರದಾಯ ಏನಿದೆ ಇದು ಹೋಗ್ಬೇಕು. ನಾಳೆ ಇವತ್ತು ಮಾಡಿದ್ರೆ ನಾಳೆ ಬೇರೆ ಪಾರ್ಟಿಯವರು ಕೂಡ ಬೇರೆ ಯಾವುದೇ ಅಧಿಕಾರಕ್ಕೆ ಬಂದಾಗ ಅವರು ಹಿಂಗೆ ಲೆಟರ್ ಹೆಡ್ಗಳಲ್ಲಿ ಮಾಡಿದ್ರೆ ಆ ಸ್ಥಾನದ ಗೌರವ ಬರ್ತಾ ಬರ್ತಾ ಕುಸಿತಾ ಹೋಗ್ತೈತೆ. ಅದು ಆಗಬಾರ್ದು. ಅದರಿಂದ ಈ ತಪ್ಪುಗಳನ್ನು ಮತ್ತೆ ಮಾಡಬಾರ್ದು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ವಿಧಾನಸಭೆ ಯಾರದೇ ಒಂದು ಪಕ್ಷದ ಸ್ವತ್ತಲ್ಲ, ಅದು ಪೀಠನೂ ಕೂಡ ಯಾರದೇ ಒಂದು ಸ್ವತ್ತಲ್ಲ. ಇದು ಸಂವಿಧಾನವನ್ನು ಕೈಯಲ್ಲಿ ಹಿಡಿದು ಯಾವಾಗೂ ಕೈಯಲ್ಲಿ ಹಿಡ್ಕೊಂಡು ಬರೋದು ಬಹಳ ಈಸಿ. ಆದರೆ ಸಂವಿಧಾನವನ್ನು ಪಾಲನೆ ಮಾಡೋದಿದೆಯಲ್ಲ ಅದು ಕಷ್ಟದ ಕೆಲಸ. ಹಿಡ್ಕೊಂಡು ಬರೋದು ಈಸಿ, ಯಾವಾಗ ಹಿಡ್ಕೊಂಡು ಬಂದ್ಬಿಡ್ಬೋದು. ಆದರೆ ಅದನ್ನು ಪಾಲನೆ ಮಾಡೋದು ಬಹಳ ಕಷ್ಟ. ಅದರಿಂದ ಹಿಂದೆ ನಮ್ಮ ಖಾದರ್ ಅವರು ಕೂಡ ಅಲ್ಲಿ ಆ ಸ್ಥಾನದಲ್ಲಿ ಕೂತಿದ್ರು. ಆ ಸ್ಥಾನದಲ್ಲಿ ಕೂತ್ಕೊಂಡು ಖಾದರ್ ಅವರು ಕೂಡ ಬಹಳ ನಮ್ಮ ಗೇಟು ಏನು ದರ್ಬಾರ್ ಎಲ್ಲ ಮಾಡಿದ್ದಾರೆ. ಏನು ಬಾಗಿಲುಗಳೆಲ್ಲ ನವೀಕರಣ ಮಾಡಿದ್ದಾರೆ. ಎಲ್ಲ ಕಡೆ ಚಿತ್ರಗಳನ್ನು ಅಳವಡಿಸಿದ್ದಾರೆ, ಮಾಡಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಎಲ್ಲ ಇಟ್ಟಿದ್ದಾರೆ. ನಿಮಗೆ ಆ ಕೆಲಸ ಏನು ಉಳಿಸಿಲ್ಲ ಅವರು. ಆ ಕೆಲಸ ನಿಮಗೆ ಯಾವ ಬಾಗಿಲು ಮಾಡೋದು ಯಾವುದು ಉಳಿಸಿಲ್ಲ. ನಿಮಗೆ ಕೆಲಸ ಮಾಡುವಂತ ಜವಾಬ್ದಾರಿ ಕೊಟ್ಟಿದ್ದಾರೆ. ಮತ್ತೆ ಖಾದರ್ ಅವರು ಕೆಟ್ಟ ಕೆಲಸ ಮಾಡಿದ್ದಾರೆ ಅಂತ ನಾನು ಹೇಳಕ್ ಹೋಗಲ್ಲ. ಆದರೆ ಆ ಸ್ಥಾನದಲ್ಲಿ ಕೂತಾಗ ನಮ್ಮನ್ನು 18 ಜನನ ಅನ್ನೆಸರಿಯಾಗಿ 6 ತಿಂಗಳ ಕಾಲ ಆ ಪುಸ್ತಕದಲ್ಲೆಲ್ಲ ಓದಿ ನೋಡಿದೆ. ನಾನು ಕೋರ್ಟ್ ಲಾಯರ್ಗಳನ್ನೆಲ್ಲ ಕೇಳಿದೆ. 6 ತಿಂಗಳು ಸಸ್ಪೆಂಡ್ ಮಾಡೋ ಅಧಿಕಾರ ಸ್ಪೀಕರ್ಗೆ ಇಲ್ಲೇ ಇಲ್ಲ. ಆ ಅಧಿವೇಶನಕ್ಕೆ ಸಂಬಂಧಪಟ್ಟಂತೆ ಮಾಡ್ಬೋದಷ್ಟೇ. 6 ತಿಂಗಳು, ವರ್ಷ, 5 ವರ್ಷ ಹಂಗೆ ಮಾಡೋಕ್ಕೆ ಅಧಿಕಾರದ ಇಲ್ಲ. ಅದೊಂದು ಕೆಟ್ಟ ಪರಂಪರೆಯನ್ನು ಅವ್ರು ಹಾಕಿದ್ದಾರೆ. ಎರಡನೇದು, ಅವ್ರು ಬೇಗ ಎದ್ದೇಳ್ಬೋದು. ಬೆಳಗ್ಗೆ ಬೇಗ 4 ಗಂಟೆಗೆ ಏನೋ ಎದ್ಬಿಡ್ತಾರಂತೆ. ನಮ್ಮನ್ನೆಲ್ಲ ಎದೊಳಿ ಅಂತ ಎಬ್ಬರಿಸ್ತಾರೆ. ಪರಮೇಶ್ವರ್ ಅವರು ನಾವು ಎಲ್ಲ ಪ್ರತಿ ನಮ್ಮ BSc ಮೀಟಿಂಗಲ್ಲಿ ನಾವು ಹೇಳ್ತೀರಿ, ಪಾರ್ಲಿಮೆಂಟಲ್ಲೂ ಒಂದು ಸಂಸ್ಕೃತಿ ಇದೆ. ಪಾರ್ಲಿಮೆಂಟಲ್ಲಿ ಪ್ರತಿ ದಿನ 11 ಗಂಟೆಗೆ ಪ್ರಾರಂಭ, ಒಂದು ಶಿಸ್ತು. ಅದು 11 ಗಂಟೆಗೆ ಪ್ರಾರಂಭ ಆಗ್ತೈತೆ. ಎಂಡಿಂಗ್ ನೀವು ಯಾವಾಗ ಬೇಕಾದರೂ ಮಾಡ್ಬೋದು. ಪ್ರಾರಂಭ ಮಾಡೋದು ಒಂದು ಶಿಸ್ತಾಗಿ ನಾವು ಮಾಡಬೇಕು. ಅವ್ರಂಗಲ್ಲ, ಅವ್ರು ಬೆಳಗ್ಗೆ ಬೇಗ ಎದ್ಬಿಟ್ರೆ ಬೇಗ ಅನೌನ್ಸ್ ಮಾಡೋದು. 8:30ಗೆ 6:30ಗೆ ತಿರುಗಿ ಇವ್ರು ಹೊಡೆದು ಬೆಲ್ ಹೊಡೆದು ಅದು ಬರೋದು ಕೊನೆಗೆ ಪ್ರಾರಂಭ ಆಗೋದು ಇಲ್ಲಿ 10:00ವರೆಗೆ. ಈ ಥರದ್ದೆಲ್ಲ ನಿಮ್ಮ ಅವಧಿಯಲ್ಲಿ ಆಗಬಾರ್ದು. ಒಂದು ಅವಧಿ 11 ಗಂಟೆ ಅಂತ ಫಿಕ್ಸ್ ಮಾಡಿ, ನೀವು ಎಷ್ಟೊತ್ತು ಬೇಕಾದ್ರೂ ನಡೆಸಿ. ಅಕಸ್ಮಾತ್ ಬಿಲ್ಗಳೇನ ಪೆಂಡಿಂಗ್ ಇದ್ರೆ ಒಂದು ಅರ್ಧ ದಿನ ಎಕ್ಸ್ಟೆಂಡ್ ಮಾಡಿದ್ರು ಪರವಾಗಿಲ್ಲ, ಮಾಡಿ ಎಕ್ಸ್ಟೆಂಡ್. ಆದರೆ ಒಂದು ಸಮಯ ನಿಗದಿ ಮಾಡಿ, ಪ್ರಾರಂಭ ಆಗುವಂಥದ್ದು ಒಂದು ಸಮಯ ನಿಗದಿ ಮಾಡಿ ಆ ಪ್ರಕಾರ ನಡ್ಕೊಂಡು ಹೋಗ್ಲಿ. ಎಂಡಿಂಗ್ ಮಾಡೋವಂಥದ್ದು ನೀವು ಯಾವಾಗ ಬೇಕಾದ್ರೂ ಮಾಡಿ ಅಂತೇಳಿ ನಾವು ಖಾದರ್ ಅವ್ರನ್ನ ತೆಗಳ್ತಾ ಇಲ್ಲ. ಏನೇನಾಗಿದೆ ಹೇಳ್ತಾ ಇದ್ರು. ಒಳ್ಳೆ ಕೆಲಸನೂ ಮಾಡಿದ್ದಾರೆ. ಭಾಳ ಶಿಸ್ತಾಗಿ ಬರ್ತಾ ಇದ್ರು, ಶಿಸ್ತಾಗಿ ಅಧಿವೇಶನವನ್ನು ನಡೆಸಿದ್ದಾರೆ. ಅದ್ರ ಬಗ್ಗೆ ನಮ್ದೇನು ಪ್ರಶ್ನೆ ಇಲ್ಲ.